ಹೇ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮನೆಯಲ್ಲಿಯೇ ತುಂಬ ಟೇಸ್ಟಿಯಾಗಿ ಮಾಡಬಹುದಾದ ತೆಂಗಿನಕಾಯಿಯ ಡೆಸರ್ಟನ್ನು ಹೇಗೆ ಮಾಡೋದು ಎಂದು ನೋಡೋಣ. ಇದು ತುಂಬ ಸುಲಭವಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ 2 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕೋಣ. ನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಈಗ ನಾವು ಗ್ರೈಂಡ್ ಮಾಡಿದ ತೆಂಗಿನ ಹಾಲನ್ನು ಫಿಲ್ಟರ್ ಮಾಡೋಣ. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡೋಣ. ಈಗ ಇದು ನೀರಾಗುವವರೆಗೆ ಚೆನ್ನಾಗಿ ಇದನ್ನು ಸ್ಟೈರ್ ಮಾಡೋಣ. ಈಗ ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡೋಣ. ಎಷ್ಟು ಸ್ವೀಟ್ ಬೇಕು ಅಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಬಹುದು. ಈಗ ಈ ಸಕ್ಕರೆ ಕರಗುವವರೆಗೆ ಚೆನ್ನಾಗಿ ಇದನ್ನು ಸ್ಟೈರ್ ಮಾಡೋಣ. ಈಗ ನಾವು ಮೊದಲಿಗೆ ತಯಾರಿಸಿರುವ ತೆಂಗಿನ ಹಾಲಿಗೆ ನಾವು ಈಗ ಮಾಡಿದ ಚೈನಾ ಗ್ರಾಸ್ನ ನೀರನ್ನು ಇದಕ್ಕೆ ಹಾಕೋಣ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ನಾವು ಒಂದೊಂದು ಕಪ್ಪಿಗೆ ಹಾಕೋಣ. ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ಇದನ್ನು 30 to 40 ಮಿನಿಟ್ಸ್ ನಮಗೆ ಇದನ್ನು ಫ್ರಿಜ್ನಲ್ಲಿ ಇಡೋಣ. ಇದು ತಣ್ಣಗೆ ಆಗುವವರೆಗೆ ಇದನ್ನು ಫ್ರಿಜ್ನಲ್ಲಿ ಇಡೋಣ. ಈಗ ನೋಡಿ, ಇದು ಚೆನ್ನಾಗಿ ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಸೇಮ್ ಟು ಸೇಮ್ ಐಸ್ ಕ್ರೀಮ್ ಥರನೇ ಇರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.